ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬಂಧುಗಳಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಪ್ರೇಕ್ಷಕರೇ, ತಪಸ್ವಿಗಳೇ, ಕಲಾಸಕ್ತರೇ, ಕಲಾ ಬಂಧುಗಳೇ, ಎಲ್ಲರಿಗೂ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವರ್ಷದ ಮೊದಲ ಕಾರ್ಯಕ್ರಮ ಇದು. ನಮ್ಮ ಜೊತೆ ಉಮಾ ಮಂಜುನಾಥ್ ಸರ್ ಇದ್ದಾರೆ. ನಮ್ಮ ಮೈಸೂರಿನಲ್ಲಿ ಸಾಹಿತಿಗಳಾಗಿ ಗುರುತಿಸಿಕೊಂಡವರು, ಕನ್ನಡ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡವರು. ನಮಸ್ಕಾರ ಸರ್. ನಮಸ್ಕಾರ ಶ್ರೀಹರಿ ಅವರೇ. ಒಂದು ನನಗೆ ಜಿಜ್ಞಾಸೆ ಏನು ಅಂತಂದ್ರೆ, ಕನ್ನಡ ಸಾಹಿತ್ಯ ರಂಗ ಅನ್ನೋದು ನಿನ್ನೆ ಹುಟ್ಟಿದಲ್ಲ. ಕನ್ನಡ ಭಾಷೆಗೆ 2000 ದೀರ್ಘ ಅದ್ರದ್ದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಕನ್ನಡದ ಹಲ್ಮಿಡಿ ಶಾಸನದಿಂದ ನಮಗೆ ಇದು ಅಂತಾರೆ. ನಾವು ಕನ್ನಡ ಸಾಹಿತ್ಯಕ್ಕೆ ಅದನ್ನ ಕಾವ್ಯಮಯವಾಗಿ ವಿನೋದಮಯವಾಗಿ ಅಧ್ಯಯನ ಮಾಡೋದಕ್ಕೆ ಧುಮುಕ್ತೀವಿ ಅಂತಂದ್ರೆ, ಪಂಪರನ್ನ ಆದಿಕವಿಗಳಿಂದನೇ ಶುರು ಮಾಡ್ಬೇಕು ಅಂತ ಏನೂ ಇಲ್ಲ. ಅಥವಾ ಈಗ ಬರ್ತಾ ಇರುವಂತ ಬರೀತಾರದ ಲೇಖಕ ವಸುಧೇಂದ್ರ ಅವರು ಬರೀತಿದ್ದಾರೆ, ಸೋಮೇಶ್ವರ ಅವರು ಬರೀತಿದ್ದಾರೆ. ಈಗ ನಮಗೆ ಕಣ್ಮುಂದೆ ಕಾಣಿಸುವಂತ ಸಾಹಿತಿಗಳ ಕೃಷಿ ಕೊಂಡ್ರು ನಾವು ಆಳಕ್ಕೆ ಇಳಿಬಹುದು. ಒಂದ್ ರೀತಿಯ ಕನ್ನಡ ಸಾಹಿತ್ಯ ದಿಂದ ಆ ಜನಸಾಮಾನ್ಯರಿಗೆ ಆಗುವಂತ ಪ್ರಯೋಜನಗಳ ಬಗ್ಗೆ ನಿಮ್ಮ 2 ಮಾತನ್ನು ಹೇಳಿ. ಸಾಹಿತ್ಯ ಅಂತಂದ್ರೆ ಬರೀ ಅಕ್ಷರಗಳ ಪುಂಜ ಅಲ್ಲ, ಅದು ಬದುಕಿನ ಮೌಲ್ಯವನ್ನ ಹೇಳ್ಕೊಡುವಂತದ್ದು ಸಾಹಿತ್ಯ. ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರೆ ಬದುಕಿನ ಮೌಲ್ಯದ ಜೊತೆಗೆ ಬದುಕನ್ನ ಕಟ್ಟಿಕೊಡುತ್ತೆ. ನಾವು ಹೇಗ್ ಬದುಕನ್ನ ರೂಪಿಸ್ಕೋಬಹುದು. ಇವತ್ತು ಶಿಕ್ಷಣ ಇವತ್ತಿನ ಶಿಕ್ಷಣನೇ ಬೇರೆ ರೀತಿ ಇದೆ. ಹಿಂದೆ ಶಿಕ್ಷಣ ಅಂತಂದ್ರೆ ಸಾಹಿತ್ಯಕ್ಕೆ ಪೂರಕವಾದ ಶಿಕ್ಷಣನೇ ಇರ್ತಾ ಇತ್ತು. ನೀವ್ ಹೇಳಿದ್ರೆ ಹಲ್ಮಿಡಿ ಶಾಸನ ಇರ್ಬೋದು, ಆದಿಕವಿ ಪಂಪನ ಕವಿರಾಜ ಮಾರ್ಗದಿಂದ ಇರ್ಬೋದು, ಅವೆಲ್ಲ ಪದ್ಯ ಭಾಗದಲ್ಲಿ ಇರ್ತಾ ಇತ್ತು. ಆಗ ಸಾಹಿತ್ಯದ ಕನ್ನಡದ ಶ್ರೀಮಂತಿಕೆಯನ್ನ ಎತ್ಕೊಡ್ತಾ ಇತ್ತು. ಅದನ್ನ ರನ್ನಂದ ಆಗಿರ್ಬೋದು, ಪಂಪ ಆಗಿರ್ಬೋದು, ರಾಘವಾಂತ ಆಗಿರ್ಬೋದು, ಇವ್ರದೆಲ್ಲ ಸಾಹಿತ್ಯ ನಮ್ಮ ಹಳಗನ್ನಡ ಪರಂಪರೆಯನ್ನು ಹೇಳ್ಕೊಟ್ಟು ಕನ್ನಡದ ಪದಪುಂಜಗಳನ್ನ ಮೌಲ್ಯಗಳನ್ನ ಎತ್ಕೊಡ್ತಾ ಇತ್ತು. ಜೊತೆಗೆ ನಮ್ಮ ಬದುಕನ್ನ ಕಟ್ಟಿಕೊಡ್ತಿತ್ತು. ನಾವು ಬದುಕನ್ನ ಹೇಗ್ ರೂಪಿಸ್ಕೋಬಹುದು, ಬದುಕನ್ನ ಹೇಗ್ ಕಟ್ಟಿಕೊಳ್ಳಬಹುದು, ಒಂದು ಮೌಲ್ಯಯುತವಾದ ಬದುಕನ್ನ ಸಾಹಿತ್ಯ ಕಟ್ಕೊಡುತ್ತೆ. ಆದ್ರೆ ಇವತ್ತು ಸಾಹಿತ್ಯ ಅನ್ನೋದು ಇಲ್ವೇ ಇಲ್ಲ. ಇವತ್ತು ದಿವಸ ಸಾಹಿತ್ಯ ಇವತ್ತು ಕೂತಿರೋರು ನಿಂತಿರೋರೆಲ್ಲ ಏನೋ ಕವನ ಬರೀತಾರೆ, ನಾವೇ ದೊಡ್ಡ ಸಾಹಿತ್ಯಗಳು ಅಂದ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ನಿಜವಾದ ಸಾಹಿತ್ಯ ಎಲ್ಲಿದೆ? ಕನ್ನಡದ ಪದಗಳು ಅಸಂಖ್ಯಾತಲ್ಲ, ಕೋಟಿಗಟ್ಟಲಿದೆ ಪದಗಳನ್ನ. ಇವತ್ತು ಕನ್ನಡ ಪದಗಳನ್ನ ಎಷ್ಟು ಜನ ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇದ್ದಾರೆ? ಪದ ಅಂದಾಗ ಅಕ್ಷರ ಅನ್ನೋದು ಬರುತ್ತೆ. ಹೌದು, ಕ್ಷಯವಿಲ್ಲದ್ದು. ಹೌದು, ಸಾವಿಲ್ಲದಂತೂ. ನಮ್ಮ ಕನ್ನಡಕ್ಕೆ ಹೇಳದಂಗೆ 2000 ಅಲ್ಲ, ಅದಕ್ಕೂ ಹಿಂದಿನ ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ ಕನ್ನಡದ. ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಬೇಕು ಅಂತ ಹೊರಗಾಡುವಂತ ಪರಿಸ್ಥಿತಿ, ಇದು ತಾನಾಗೆ ಬರಬೇಕಾದಂತದ್ದು ನಮ್ಮ ಕನ್ನಡಕ್ಕೆ. ಆದ್ರೆ ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಬೇಕು ಅಂತ ಹೋರಾಟ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿ ಬಂದಿದೆ ಇವತ್ತಿನ ದಿವಸ. ಇದು ಕನ್ನಡದ ದುರಂತ ಅಂತ ನನ್ನ ಭಾವನೆ. ಬಟ್ ಸಾಹಿತ್ಯ ಬದುಕಿನ ಮೌಲ್ಯವನ್ನು ಕಟ್ಕೊಳ್ಳುವಾಗ ನಾವು ಅದನ್ನ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ರೆ ನಮ್ಮ ಬದುಕು ಒಂದು ಶ್ರೀಮಂತದಿಂದ ಕೂಡಿರುತ್ತೆ. ಸೊ ಆ ಇದರಲ್ಲಿ ನಮ್ಮ ಯುವ ಪೀಳಿಗೆ ಅಧ್ಯಯನ ಮಾಡುವ ಈ ಹೊಸ ನವ್ಯ ಕಾವ್ಯದಿಂದ ರೂಪಿಸ್ಕೋಬಹುದು. ಈ ತೀರಾ ಹಳಗನ್ನಡಕ್ಕೆ ಹೋಗೋದ್ ಬೇಕಾಗಿಲ್ಲ. ಈ ನವ್ಯ ಸಾಹಿತ್ಯ ಏನ್ ಬಂದಿದೆ ಇವತ್ತು ದಿವಸ, ದಾರಾ ಬೇಂದ್ರೆನ ಅಧ್ಯಯನ ಮಾಡ್ಬೇಕು, ಕುವೆಂಪುನ ಅಧ್ಯಯನ ಮಾಡ್ಬೇಕು, ಪೂರ್ತಿ ನರಸಿಂಹಾಚಾರ್ಯನ ಅಧ್ಯಯನ ಮಾಡ್ಬೇಕು, ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ಅಧ್ಯಯನ ಮಾಡಿ ಬದುಕಿನ ಪ್ರೀತಿ, ದಾಂಪತ್ಯದ ಮೌಲ್ಯ ಏನು ಅನ್ನೋದು ನರಸಿಂಹಸ್ವಾಮಿ ಅವ್ರ ಪದ್ಯಗಳಲ್ಲಿ ಹೇಳ್ಕೊಡುತ್ತೆ. ಮೈಸೂರು ಮಲ್ಲಿಗೆ ಅಲ್ವಾ, ಮೈಸೂರು ಮಲ್ಲಿಗೆ ಬರುತ್ತೆ ಅಲ್ವಾ. ಇಡೀ ದಾಂಪತ್ಯವನ್ನ, ಆ ಮೌಲ್ಯ, ಆ ಪ್ರೀತಿಯ ವಾತ್ಸಲ್ಯವನ್ನ ಹೇಗೆ ಅನ್ನೋದು ಕಲ್ಕೊಡುತ್ತೆ ಅದನ್ನ ನರಸಿಂಹಸ್ವಾಮಿ ಅವರು. ಅದು ಒಂದು. ಇನ್ನೊಂದು, ನಮ್ಮ ಈ ಭಾಗದವರೇ ಆದಂತ ಗುಂಡ್ಲುಪೇಟೆಯ ಜಿ.ಪಿ. ರಾಜರತ್ನಮ್ಮ ರತ್ನನ್ ಪದಗಳು, ಆಡು ಭಾಷೆಯನ್ನು ಕಟ್ಕೊಟ್ಟಿದ್ದಾರೆ ನೋಡಿ. ಎಲ್ಲೂ ಕೂಡ ಆಂಗ್ಲ ಭಾಷೆಯನ್ನು ಉಪಯೋಗಿಸಲ್ಲ ಅವರು. ನಮ್ಮ ಒಂದು ಗ್ರಾಮೀಣ ಭಾಷೆ ಏನಿದೆ ಆ ಭಾಷೆಯಲ್ಲೇ ಅವರು ರತ್ನ ಪದಗಳನ್ನ ರಚಿಸ್ತಾರೆ. ನೀ ನನ್ನಟ್ಟಿ ಬೆಳ್ಕಂಗಿದ್ದೆ ನಂಜು, ಮಾಗಿ ಮೇಲೆ ಮಲಗಿದ್ದಂಗೆ ಮಂಜು. ಆ ಹೋಲಿಕೆ ನೋಡಿ ಎಷ್ಟಿದೆ. ಸೊಗಡಿನಲ್ಲಿ ಅವರು ಕಟ್ಕೊಡ್ತಾರೆ ಪದಗಳನ್ನ.
ಆ ಮೌಲ್ಯವನ್ನ ನಾವು ಅಧ್ಯಯನ ಮಾಡ್ತಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಇವತ್ತು ದಿವಸ. ಅಂದ್ರೆ ನೀವ್ ಹೇಳ್ತಾ ಇರೋದು ಬದುಕನ್ನ ಶ್ರೀಮಂತವಾಗಿ ಮೌಲ್ಯವಾಗಿ ಕಟ್ಕೊಡುತ್ತೆ ಅಂತಂದ್ರೆ, ಬದುಕು ಆದರ್ಶವಾಗಿ ಬರುತ್ತೆ ಅಂತಂದ್ರೆ, ಇವತ್ತಿನ ಯುವ ಸಮುದಾಯ ಕೇಳ್ತಾ ಇರೋದು ನಾನು ಸಂತೋಷ ಬೇಕು, ಎಲ್ಲಾ ಇದ್ರಲ್ಲೂ ನನಗೆ ನೋವು ಆಗ್ಬಾರ್ದು, ನಾನು ಎಲ್ಲಿ ಕೆಲ್ಸಕ್ಕೆ ಹೋದ್ರು ಕೆಲಸ ಸಲೀಸಾಗಿ ಆಗ್ಬಾರ್ದು, ಒಂಚೂರು ಕೂಡ ಮನೋ ವ್ಯಥೆ ಅನ್ನೋದೇ ಬರಬಾರ್ದು. ಸಾಹಿತ್ಯ ಓದಿದ್ರೆ ಆ ರೀತಿ ಸಕ್ಸಸ್ಫುಲ್ ಆಗೋದು ಇಲ್ಲ. ಇವತ್ತಿನ ಯುವ ಪೀಳಿಗೆ ಏನಾಗ್ಬಿಟ್ಟಿದೆ, ಹಣದಿಂದ ಓಡ್ತಾ ಇದ್ದಾರೆ. ಹಣ ಬೇಕಷ್ಟೇ. ಸಾಹಿತ್ಯ ಆಗ್ಲಿ, ಬದುಕಿನ ಮೌಲ್ಯ ಆಗ್ಲಿ, ಅದು ಅವ್ರು ಅರ್ಥೈಸ್ಕೊಳ್ತಾ ಇಲ್ಲ ಇವತ್ತಿನ ದಿವಸ. ನೀವು ಐಟಿ ಬಿಟ್ಟಿಗೆ ಹೋಗಿ ಇವತ್ತಿನ ದಿವಸ ಕೈ ತುಂಬಾ ಸಂಬಳ ಕೊಡ್ತಾ ಇದ್ರೆ, ದುಡ್ಡಿದೆ, ಆದ್ರೆ ವೀಕೆಂಡ್ ಎಲ್ಲ ಖರ್ಚು ಮಾಡೋ ಟೈಮ್ ಸಿಗ್ತಲ್ಲ, ಅವ್ರು ಬೇಕು ಅಂತ ಹೇಳ್ತಾ ಇದಾರೆ. ಅದನ್ನ ಕೆಲವ್ರಿಗೆ ಅರ್ಥವಾಗ್ತಾ ಇದೆ ಅದು. ಅಲ್ಲ, ಅವ್ರ ಜೀವನನ ಎಷ್ಟು ಮಟ್ಟಿಗೆ ಕಬ್ಬಿನ ಜಲದಲ್ಲಿ ಹಿಂಡ್ತಿದಾರೆ ಅನ್ನೋದು ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಇನ್ನೊಮ್ಮೆ ಓದೋರ್ಗೆ ಅರ್ಥ ಆಗ್ತಿಲ್ಲ. ಹಿಂಡಿ ಆ ರಸವನ್ನ ಅವ್ರು ತಗೋತಾ ಇದಾರೆ, ಬಟ್ ಇವ್ರಿಗೆ ಅದು ಅನುಭವಿಸಕ್ ಆಗ್ತಾ ಇಲ್ಲ. ಅದನ್ನ ನಮ್ಮ ಯುವ ಪೀಳಿಗೆ ಇವತ್ತಿನ ದಿವಸ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕಿನ ಮೌಲ್ಯಗಳು ಅರ್ಥ ಆಗುತ್ತೆ. ಇವರು ಹಣದೇ ಮಾಡೋದು, ಶ್ರೀಮಂತಿಗೆ ಮಾಡೋದು, ದೊಡ್ಡ ಬಂಗ್ಲೆ ಬೇಕು, ಕಾರಲ್ಲೇ ಓಡಾಡಬೇಕು, AC ರೂಮಲ್ಲೇ ಇರಬೇಕು, AC ಕಾರಲ್ಲೇ ಓಡಾಡಬೇಕು, ಅದೆಲ್ಲ ಬದುಕು. ಸಂತೋಷ ಇರೋದು ನಮ್ಮ ಮನ್ಸಲ್ಲಿ ಮೂಡ್ಬೇಕದು, ಸಂಭ್ರಮ ನಮ್ಮ ಮನ್ಸಲ್ಲಿ ಮೂಡ್ಬೇಕು. ಈಗ ಸಾಹಿತ್ಯ ಅಂತಂದ್ರೆ ಗದ್ಯ ಪ್ರಕಾರ ಒಂದು, ಕಾವ್ಯ ಪ್ರಕಾರ ಒಂದು, ಇನ್ನೊಂದು ಗೀತ ಪ್ರಕಾರ. ಹೌದು. ಮೂರು ಪ್ರಕಾರನೇ ಪ್ರಧಾನವಾ, ಇಲ್ಲ ಇದು ಮೂರಲ್ಲದೆ ಬೇರೆ ಇನ್ನೇನಾದ್ರೂ? ಇಲ್ಲ, ಕಾವ್ಯ ಪ್ರಕಾರಗಳಲ್ಲೇ ಹಲವಾರು ಭಾಗಗಳಿವೆ. ಗಜಲ್ಸ್ ಇದೆ, ತನಗ ಅಂತ ಒಂದಿದೆ, ಚುಟುಕುಗಳು ಬರ್ತವೆ. ಸೊ ಕಾವ್ಯದಲ್ಲಿ 3-4 ಪ್ರಕಾರಗಳಿದೆ. ನೀವು ಯಾವುದೇ ಪ್ರಕಾರ ತಗೊಂಡು ಅಧ್ಯಯನ ಮಾಡಿ. ಈ ಬರ್ದಿರು ಸುಮಾರು ಜನ ಇದ್ದಾರೆ. ಈಗ ಇತ್ತೀಚೆಗೆ ಗಜಲ್ಸು ಮತ್ತೆ ತನಗಗಳನ್ನ ಬರೆಯೋದು ಹೆಚ್ಚಾಗಿದ್ದಾರೆ ಸ್ವಲ್ಪ, ಏನೋ ಇತ್ತೀಚೆಗೆ ಕೆಲವರು ಅಧ್ಯಯನ ಮಾಡ್ಕೊಂಡು. ಸೊ ಅಭ್ಯಾಸ ಮಾಡ್ಬೋದು. ನೀವು ಬರೀಯಪ್ಪ, ಓದಿಬೇಕು ಪುಸ್ತಕಗಳನ್ನ. ಇವತ್ತೊಂದು ದಿವಸ ಬಹಳಷ್ಟು ಹಿರಿಯ ಸಾಹಿತಿಗಳಿದ್ದಾರೆ ನಮ್ಮಲ್ಲಿ. ಇತ್ತೀಚೆಗೆ ಪರಂಪರೆ ಹೇಳಿದ್ರೆ ಇವರ ಅನಂತಮೂರ್ತಿದಾಗಿರ್ಬೋದು, ಚಂದ್ರಶೇಖರ್ ಕಂಬಾರ ಆಗಿರ್ಬೋದು, BR ಲಕ್ಷ್ಮಣರಾವ್ ಆಗಿರ್ಬೋದು, ಮತ್ತೆ ಚಂದ್ರಶೇಖರ್ ಕಂಬಾರ, ಇವ್ರನ್ನೆಲ್ಲ ಓದ್ಬೋದು. ಅದನ್ನ ಲಕ್ಷ್ಮೀನಾರಾಯಣ ಅವರು ಭಟ್ರು, ಅವ್ರದ್ದೆಲ್ಲ ಗೋಪಾಲ್ ಕೃಷ್ಣ ಅಡಿಗ. ಸೊ ಇತ್ತೀಚೆಗೆ ಅವರೆಲ್ಲ ಬಂದಿರೋ ನವ್ಯ ಸಾಹಿತ್ಯದಲ್ಲೇ ಇದ್ದವ್ರು ಅವರೆಲ್ಲ. ಸೊ ಅವ್ರದ್ದು ಕೂಡ ಸಾಹಿತ್ಯ ಕವನಗಳ ಕಾವ್ಯಗಳಿದೆ. ನನಗೆ ಒಂದು ಜಿಜ್ಞಾಸೆ ನನಗೆ ಏನ್ ಪ್ರಶ್ನೆ ಅಂತಂದ್ರೆ, ಕವಿ ಅಂದ್ರೆ ಯಾರು, ಸಾಹಿತಿ ಅಂದ್ರೆ ಯಾರು? ಸಾಹಿತ್ಯದ ಒಂದು ಭಾಗನೇ ಕವಿ ಅಂತ ನಾನು ಅನ್ಕೋತೀನಿ, ಇಲ್ಲ ಬೇರೆ ಬೇರೆನಾ ಏನು? ಯಾಕಂದ್ರೆ ಹೇಳ್ಬೇಕಾದ್ರೆ ಇವ್ರು ಕವಿ ಅಂತಾರೆ, ಇವ್ರು ಸಾಹಿತಿಗಳು ಅಂತಾರೆ. ಅದು ಇವತ್ತೊಂದು ಪದ ಬಳಕೆನಲ್ಲಿ ಒಂದೊಂದನ್ನ ವಿಂಗಡಣೆ ಮಾಡ್ಬಿಟ್ಟಿದ್ದಾರೆ. ಅದು ಈ ಮಾಧ್ಯಮಗಳು ಕೂಡ ಅಷ್ಟೇ. ಕವಿ ಅಂದ್ರೇನು, ಸಾಹಿತಿ ಅಂದ್ರೇನು, ಎರಡೂ ಒಂದೇ ಅರ್ಥ. ಅಂದ್ರೆ ಕವಿ ಅಂತಂದ್ರೆ ಏನ್ ಮಾಡೋ, ಸಾಹಿತಿ ಅಂದ್ರೆ ಸಮಗ್ರವಾಗಿ ಏನ್ ಬರ್ದಿರ್ತಾರೆ. ಕಾದಂಬರಿ ಇರ್ಬೋದು, ಕಥೆಗಳಿರ್ಬೋದು, ಕಾವ್ಯಗಳಿರ್ಬೋದು, ಲಲಿತ ಪ್ರಬಂಧಗಳಿರ್ಬೋದು, ಎಲ್ಲವನ್ನೂ ಬರ್ದಿರುವಂತವನು ನಿಜವಾದ ಸಾಹಿತಿ. ಸಮಗ್ರ ಪ್ರಕಾರ ಕೈ ಆಡಿಸಿದ್ದವನು ಸಾಹಿತಿ. ಕವಿ ಪ್ರಕಾರ ಇಟ್ಕೊಂಡು ಬರೀ ಒಂದ್ 4 ಕವನ ಬರ್ಕೊಂಡು ಒಂದ್ 4 ಕವನ ಸಂಕಲನ ಬುಕ್ ತಂದ್ಬಿಡ್ತಾರೆ, ಕವಿ ಅಂತ ಹೇಳ್ಕೊತಾರೆ. ಈಗ ಅವ್ರುಗಳು ಸಾಹಿತಿ ಅಂತಲೇ ಹಾಕೋತಾ ಇದಾರೆ. ದುರಂತ ಅದು. ಏನ್ ಮಾಡೋದು ಅಂತಂದ್ರೆ, ಅದನ್ನ ಆ ಪದವನ್ನ, ಅರ್ಥವನ್ನ, ಗಂಭೀರತೆಯನ್ನ, ಆ ಪದಗಳ ಮೌಲ್ಯವನ್ನ ಇವತ್ತು ಯಾರು ಅರ್ಥೈಸ್ಕೊಳ್ತಾ ಇಲ್ಲ. ನಾವೊಂದ್ ಕವನ ಬರೆದ್ರೆ ನಾನೊಬ್ಬ ಸಾಹಿತಿ, ಕವನ ಸಲೀಸಾಗಿ ಯಾರು ಬೇಕಾದ್ರೂ ಬರೀಬಹುದು. ಇವತ್ತಿನದಕ್ಕೆ ಹಿಂದೆ ಪ್ರಾಸಗಳಿರ್ತಿತ್ತು. ಕಾವ್ಯ ಬರಿಬೇಕಂದ್ರೆ ಪ್ರಾಸಗಳಿರ್ತಿತ್ತು, ಆ ಪದಗಳ ಮೌಲ್ಯಗಳು ಚೆನ್ನಾಗಿರ್ತಿತ್ತು. ಇವತ್ತು ಆ ಪ್ರಾಸನೂ ಇಲ್ಲ, ಆ ಪದ ಬಳಕೆಯ ಮೌಲ್ಯತೆನೂ ಉಳ್ಕೊಂಡಿಲ್ಲ. ಅಂದಾಗೆ ಒಂದು ನನಗೆ ನೆನಪಾಗ್ತಿದೆ ನೋಡಿ, ಈಗ ಗಮಕ ಪ್ರಕಾರ ಅಂತ ಹೌದು. ಗಮಕ ಪ್ರಕಾರದಲ್ಲಿ ಅದು ಕವಿ ಅಂತಂದ್ರೆ ಕವಿಗಳು ಬರ್ದಿರಂತ, ನೀವ್ ಏನ್ ಹೇಳಿದ್ರಿ, ಚುಟುಕುಗಳು, ಅದನ್ನೇ ತಗೊಂಡು ಒಬ್ರು ವಾಚನ ಮಾಡ್ತಾರೆ, ಅರ್ಥ ಕೊಡ್ತಾರೆ, ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಹೌದು. ಕೇಳೋದಕ್ಕೆ ತುಂಬಾ ಹಿಂಪಾಗಿರುತ್ತೆ. ಇಲ್ಲ, ಗಮಕ ಒಂದು ಅದ್ಭುತವಾದ ಪ್ರಕಾರ. ಗಮಕದಲ್ಲಿ ಬದುಕಿನ, ಅದು ನಾವು ಈ ಸಾಹಿತ್ಯದಲ್ಲಿ ಹೇಳಿದ್ನಲ್ಲ, ಬದುಕಿನ ಮೌಲ್ಯಗಳನ್ನು ಕಟ್ಕೊಡುತ್ತೆ ಅಂತ, ಅದು ಕೂಡ ಹೆಚ್ಚು ಪ್ರಾಧಾನ್ಯ ವಹಿಸುವಂತದ್ದು ಗಮಕ ಪ್ರಕಾರ. ಸಾಮಾನ್ಯವಾಗಿ ಕುಮಾರವ್ಯಾಸನ ಹೌದು, ಅದೇ ಹೆಚ್ಚು. ಕುಮಾರವ್ಯಾಸ, ಮಹಾಭಾರತಗಳು ಬರುವಂತದ್ದನ್ನೇ, ಗಮಕ ಬರುವಂತದ್ದೇ ಕುಮಾರವ್ಯಾಸದ ಇದನ್ನಲ್ಲೇನೆ ಹೆಚ್ಚು ಬರುವಂತದ್ದು. ಚೆನ್ನಾಗಿ ಗಮಕಿಗಳು ಅಂತೆಲ್ಲ ಹೆಸರು ಮಾಡಿರ್ತಾರೆ. ಅವರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಯಾವ ಪ್ರಶಸ್ತಿನೂ ಕೊಡ್ಬೇಕು ಅಂತ ಹೋಗೋದೇ ಇಲ್ಲ.
ಹೌದು. ಅವ್ರ ಅದನ್ನ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ ಸರ್ಕಾರಗಳು, ಯಾಕೆ? ನಿಜವಾದ ಪಾಂಡಿತ್ಯ ಏನಿದೆ ಅವ್ರು ಎಲೆಮರಿ ಕೈ ಉಳ್ಕೊಂಡಿರ್ತಾರೆ. ಅವ್ರಿಗೆ ರಾಜಕೀಯ ಮಾಡ್ಬೇಕು, ಪ್ರಶ್ನೆಗಳನ್ನ ತಗೋಬೇಕು ಅನ್ನೋದಿಲ್ಲ. ಅವ್ರಿರೋದು ಸಾಹಿತ್ಯ, ಅವ್ರ ಪಾಂಡಿತ್ಯ, ಅವ್ರಿಗೆ ವಿದ್ವತ್ತಿರುತ್ತೆ. ಸಂಪೂರ್ಣ ವಿದ್ವತ್ತಿರುವಂತ ವ್ಯಕ್ತಿಗಳು ಹೊರಗಿನ ಪ್ರಪಂಚಕ್ಕೆ ಬರೋದೇ ಇಲ್ಲ. ತನ್ನ ಪಾಂಡಿತ್ಯದೊಳಗಡೆ ಮೆರಿತಾ ಇರ್ತಾರೆ ಅವರನ್ನ. ಇವತ್ತಿನ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಎಲ್ಲವೂ ರಾಜಕಾರಣ. ಈ ವಿದ್ವತ್ ಪೂರ್ಣವರು ರಾಜಕಾರಣಕ್ಕೆ ಹೋಗಲ್ಲ. ಯಾಕೆಂದ್ರೆ ವಿದ್ವತ್ತಿರೋರಿಗೆ ಒಂದು, ನನ್ನ ಪ್ರಕಾರ ಒಂದು ಅಹಂ ಇರುತ್ತೆ, ಅದು ಇರಬೇಕು ಕೂಡ. ವಿದ್ವತ್ ಪೂರ್ಣವರಿಗೆ ಒಂದು ಸಾತ್ವಿಕವಾದ ಅಹಂ ಇರಬೇಕು. ಆ ಅಹಂ ಇದ್ದಾಗ ಅವ್ನು ಹೊರಗಡೆ ಕೈ ಚಾಚಕ್ಕಾಗಲ್ಲ. ಯಾಕೆಂದ್ರೆ ನನ್ನಲ್ಲಿ ಇದೆ ವಿದ್ವತ್ತು, ಆ ಘನತೆ ಉಳಿಸ್ಕೋಬೇಕು. ಆ ವಿದ್ವತ್ತಿನಕ್ಕೆ ನಾವು ಹೋಗಿ ಅವನ ಹತ್ರ ಕೈ ಚಾಚಬೇಕು, ಅವನ ಹತ್ರ ಬೇಡ್ಬೇಕು, ನಂಗೆ ಅವಾರ್ಡ್ ಕೊಡು ಅಂತಂದ್ರೆ ವಿದ್ವತ್ತಿಗೆ ಮಾಡಿದ ಅವಮಾನ ಆಗುತ್ತೆ, ವಿದ್ವತ್ ಘನತೆಗೆ ಧಕ್ಕೆ ಬರುತ್ತೆ. ಸೊ ಅದನ್ನ ಬಿಟ್ಕೊಡಕ್ ತಯಾರಿರಲ್ಲ. ಅದು ಸಾತ್ವಿಕವಾದ ಅಹಂ. ಅದು ಪ್ರತಿಯೊಬ್ಬ ವಿದ್ವತ್ ಪೂರ್ಣರಲ್ಲೂ ಇರ್ಬೇಕು ಅದನ್ನ. ಸೊ ಹಾಗಿದ್ದಾಗ ಅವನು ಹೋಗಿ ಅವನ ಹತ್ರ ರಾಜಕಾರಣ ಮಾಡಕ್ಕಾಗಲ್ಲ. ಅವನು ಬೇಕಿಲ್ಲ, ಅದು ಆಸೆನೂ ಇರೋದಿಲ್ಲ ಅವನಿಗೆ, ಯಾವುದೇ ಪ್ರಶಸ್ತಿ ಆಸೆ ಇರೋದಿಲ್ಲ ಅವನಿಗೆ. ಅವನಿಗೆ ವಿದ್ವತ್ತೆ ಅವನಿಗೆ ಭೂಷಣ ಇರುತ್ತೆ. ಇನ್ಯಾವ ಅವರ್ ಇರ್ಬೇಕು ಅವನಿಗೆ, ಇನ್ಯಾವ ಅವರ್ ಇರ್ಬೇಕು ಅವನಿಗೆ. ಸೊ ಬೇರೆಯವ್ರಿಗೆ ಇವ್ರು ಇಸಲ್ಲ. ಹೊರಗಿನ ಪ್ರಪಂಚದವ್ರಿಗೆ ರಾಜಕಾರಣಕ್ಕೆ ಇವ್ರು ವಿದ್ವತ್ ಬೇಡ, ಅವ್ನಿಗೆ ಸಲಹಾ ಮಾಡಿದ್ರೆ ಅವ್ನಿಗೆ ಅವಾರ್ಡ್ ಕೊಡ್ತಾನೆ. ಇವತ್ತು ಸರ್ಕಾರ ಮಟ್ಟದಲ್ಲೇ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಇವತ್ತು ಅವಾರ್ಡ್ ಇವತ್ತು ಮಾರಾಟಕ್ಕಿದೆ. ಇವತ್ತು ಮಾರಾಟಕ್ಕಿದೆ ಅವಾರ್ಡ್ಗಳೆಲ್ಲವೆ. ಸೊ ಅದನ್ನ ನಾವೇನು ಮಾಡಕ್ ಆಗ್ತಾ ಇಲ್ಲ. ನಾನು ಅಂತಂದ್ರೆ ನನಗೆ ಸಾಹಿತ್ಯದ ಹುಚ್ಚು ಬಂದಿದ್ದು ಶಿವರಾಮ್ ಕಾರಂತರ ಪುಸ್ತಕಗಳಿಂದ. ಅವರು ಶಿವರಾಮ್ ಕಾರಂತರ ಕುರಿತಾಗಿ ಮಾಡಿದ ಬೆಟ್ಟದ ಜೀವ ಸಿನಿಮಾ, ಹೌದು, ಅದನ್ನೆಲ್ಲ ನೋಡಿ ನಂಗೆ ತುಂಬಾ ಶಿವರಾಮ್ ಕಾರಂತರನ್ನ ಅಧ್ಯಯನ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಮೂಡ್ತು. ಶಿವರಾಮ್ ಕಾರಂತರಂತೂ ಅದ್ಭುತವಾದ ಸಾಹಿತಿ. ಅವರು ಕೈಯಾರ ಕಿಂಗಣ್ಣರೈ. ಗಡಿನಾಡಿನಲ್ಲಿ ಇವತ್ತು ಕಾಸರಗೋಡು ಅಂತ ಇವತ್ತು ಕೂಡ ಇನ್ನೂ ಅದು ಜಿಜ್ಞಾಸೆ ಇದೆ. ಕನ್ನಡ ಭಾಗಕ್ಕೆ, ಕೇರಳ ಭಾಗಕ್ಕೆ ಕಾಸರಗೋಡು. ಅಲ್ಲಿ ಕನ್ನಡವನ್ನ ಬಾವುಟವನ್ನ ಹಾರಿಸಿದಂತ ಧೀಮಂತ ವ್ಯಕ್ತಿ ಕೈಯಾರ ಕಿಂಗಣ್ಣರೈ. ನಾವು ಅವ್ರಿದ್ದಾಗ್ಲೇ ಅದು ಕಾಸರಗೋಡದ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಮಾಡಿದ್ವಿ. ಅವ್ರ ಸಾಹಿತ್ಯಾತ್ಮಕವಾಗಿ ಬಹಳವನ್ನ ಇವತ್ತು ಕೂಡ ಕನ್ನಡ ಜೀವಂತವಾಗಿದೆ ಅಂತಂದ್ರೆ ಅದಕ್ಕೆ ಮೂಲ ಪುರುಷರು ಕೈಯಾರ ಕಿಂಗಣ್ಣರೈ. ಸೊ ನಾವು ಅದನ್ನ ಸಮರ್ಪವಾಗಿ ಅವ್ರನ್ನ ಬಳಸ್ಕೊಳ್ಳಿಲ್ಲ. ಅವ್ರಿಗೆ ಒಂದು ಗೌರವವನ್ನು ನಾವು ಇಲ್ಲಿ ಕನ್ನಡ ನಾಡಲ್ಲಿ ಸರ್ಕಾರ ಅವರಿಗೆ ಮನ್ನಣೆಯನ್ನ ನೀಡಲಿಲ್ಲ. ಅದು ನಮ್ಗೆ ತುಂಬಾ ನೋವಿನ ಸಂಗತಿ. ಈಗ ನೋಡಿ, ಸಾಹಿತ್ಯ ಎಷ್ಟು ಒಂದು ಮನುಷ್ಯನ ಚೈತನ್ಯವನ್ನು ತುಂಬುತ್ತೆ ಅಂತಂದ್ರೆ, ಯಾವುದೋ ವ್ಯಕ್ತಿ ನನಗೆ ಜೀವನನೇ ಬೇಡ, ಜಿಗುಪ್ಸೆ ಆಗಿ ನಾನೆಲ್ಲೋ ಒಂದು ರೀತಿ ಮನೆ ಬಿಟ್ಟೆ ಹೊರಟೋಗ್ತೀನಿ ಅಂತ ತೀರ್ಮಾನ ಮಾಡೋದು, ಇಲ್ಲ ನಂಗೆ ಜೀವನನೇ ಬೇಡ, ಸಾವು ಹತ್ರ ತಗೋತೀನಿ ಅಂತಾಗ ಪ್ರತಿ ಒಂದೊಂದು ಈ ಸಾಹಿತಿಗಳ ರಚನೆ ಮಾಡಿದ ಯಾವುದೇ ಪ್ರಕಾರ ಇರ್ಬೋದು, ಅಥವಾ ಒಂದೊಂದು ಸಿನಿಮಾ ಗೀತೆಯನ್ನು ಕೇಳಿದ್ರು ಕೂಡ ಇಲ್ಲ 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 ನಾನು ವಾಪಸ್ ಬರ್ತೀನಿ, ನಾನು ಬರ ಸಮಸ್ಯೆಯನ್ನು ಮೆಟ್ಟಿ ನಿಲ್ತೀನಿ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ, ದಾಸರೇ ಅದನ್ನ ಅದ್ಭುತವಾಗಿ. ಸಾಹಿತ್ಯ ಇವತ್ತು ದಾಸ ಸಾಹಿತ್ಯ ಆಗಿರ್ಬೋದು, ತತ್ವಗೀತೆಗಳಾಗಿರ್ಬೋದು, ಇವತ್ತು ಸಂತ ಶಿಶುನಾಥ್ ಶರೀಫ್ ಅವರು ತತ್ವ ಪದಗಳು ಕೇಳಿರ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಮನುಷ್ಯನಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತವೆ. ಈ ದಾಸ ಸಾಹಿತ್ಯ ಆಗಿರ್ಬೋದು, ತತ್ವ ಪದಗಳಾಗಿರ್ಬೋದು, ಯಾವುದೇ ಸಾಹಿತ್ಯ, ನೀವು ಹೇಳೋಂಗೆ ಯಾವುದೇ ಸಾಹಿತ್ಯ ಪ್ರಕಾರಗಳಿರ್ಬೋದು, ಆ ಗೀತೆಗಳನ್ನ ಕೇಳಿದಾಗ್ಲಾಗ್ಲಿ, ಆ ಹಾಡುಗಳನ್ನ ಅನುಭವಿಸಿದಾಗ್ಲಿ ನಿಮ್ಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ, ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ, ನಿಮ್ಗೊಂದು ಚೈತನ್ಯವನ್ನು ಮೂಡ್ಕೊಡುತ್ತೆ. ಆ ಶಕ್ತಿ ಸಾಹಿತ್ಯಕ್ಕಿದೆ, ಗೀತೆಗಳಿಗಿದೆ, ಆ ರಾಗಗಳಿಗಿದೆ. ಆ ಮೌಲ್ಯಗಳನ್ನ ನಮ್ಮ ಶಿಕ್ಷಣದಲ್ಲಿ ತುಂಬಿಕೊಡ್ಬೇಕು ಸರ್ಕಾರಗಳು. ಆ ಮಟ್ಟಕ್ಕೆ ಹೋಗ್ತಾ ಇಲ್ಲ. ಅವರು ಅದ್ರಲ್ಲೂ ಅದೇನೋ ಹೇಳ್ತಾರಲ್ಲ, ಮೊಸರಲ್ಲಿ ಕಲ್ಲು ಹುಡುಕ್ದಾಗ ಹುಡುಕ್ತಾರೆ. ಎಲ್ಲವನ್ನು ಇವತ್ತು ದಿವಸ ಏನಾಗಿದೆ, ಈ ಜಾತಿವಾದದಲ್ಲಿ ಅಳಿತಾ ಇದ್ದಾರೆ. ಸಾಹಿತ್ಯಕ್ಕೆ ಯಾವುದೇ ಜಾತಿಗಳಿಲ್ಲ, ಕಲಾವಿದರಿಗಾಗ್ಲಿ ಸಾಹಿತಿಗಳಿಗಾಗ್ಲಿ ಜಾತಿಯ ಗೋಡೆಗಳಿಲ್ಲ, ಬೌಂಡ್ರಿಗಳಿಲ್ಲ. ಅವೆಲ್ಲವನ್ನು ಮೀರಿದ್ದು ಸಾಹಿತ್ಯ ಮತ್ತು ಕಲೆ. ಇವತ್ತು ಜಾತಿಯ ಚೌಕಟ್ಟಿನಲ್ಲಿ ಬಂಧನ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ರಾಜಕಾರಣದ ದುರಂತ. ನೀವು ಇದನ್ನ ಹೇಳಿದ್ರೆ ನಾನಿಲ್ಲಿ ಇದನ್ನ ಮುಕ್ತವಾಗಿ ಇದನ್ನ ನನ್ನ ಜೀವನದ ನಾನು ಹೇಳ್ಕೋಬೇಕು ಅನ್ನಿಸ್ತಿದೆ. ಮುಕ್ತವಾಗಿ ಮಾತಾಡೋಣ. ಅದ್ರಲ್ಲಿ ಏನಂತೆ, ಒಂದು ರೀತಿ ಪರ್ಸನಲ್ ಲೈಫ್ ಅನ್ನೋದನ್ನ ಬೇರ್ಪಡಿಸ್ಬೇಕು. ನನ್ಗೆ ಆತರ ಆಗ್ಲೇ ಹೇಳಿದೆ, ಶಿವರಾಮ್ ಕಾರಂತರಿಂದ ನನಗೆ ತುಂಬಾ ಅವ್ರಗಳಿಂದ ಇನ್ಸ್ಪೈರ್ ಆಗಿದ್ದೀನಿ. ನಾನು ಸಾಕಷ್ಟು ಹೇಳಿದೆ. ನನ್ನ ಸ್ವಂತ ನಾನು ಮಾಡಿದೀನಿ, ನನ್ನ
ಈ ಅಂತರ್ಜಾತಿ ವಿವಾಹ ಆಗಿ ಹ್ಮ್ ಇವತ್ತು ನಾವು ಚೆನ್ನಾಗಿದ್ದೀವಿ. 1.5 ವರ್ಷ ಆಯ್ತು ಮದ್ವೆ ಆಗಿ. ಹೌದು ನಾನ್ ಬಂದು ಬ್ರಾಹ್ಮಣ, ಹೌದು ಹೆಂಡತಿ ಬಂದು ST ಜಾತಿ ಹೌದು ನಾಯಕರು. ಹ್ಮ್ ನಾವಿಬ್ರು ಚೆನ್ನಾಗೇ ಸಂಸಾರ ಮಾಡ್ಕೊಂಡು 1.5 ವರ್ಷ ತೇರ್ ಎಳೆದಿದ್ದೀವಿ. ಸಂಸಾರಕ್ಕೆ ಬಂದು ಬಂದ ಹೇಳಿದ್ವಿ ಮುಂದೇನು ಖುಷಿಯಾಗಿ ಹಿಂಗೆ ಖಂಡಿತ ನಡ್ಸ್ಕೊಂಡು ಹೋಗುವಂತ ಸಂಕಲ್ಪ ಇದೆ. ನಾನಂತೂ ಅದನ್ನ ಪ್ರಾಯೋಗಿಕವಾಗಿ ತಂದೆ. ಶಿವರಾಮ್ ಕಾರಂತರನ್ನೇ ನಾನು ಹೌದು ಒಬ್ಬ ದೇವರಂತ ಪೂಜಿಸ್ತೇನೆ ನಾನು. ಇಲ್ಲ, ಶಿವರಾಮ್ ಕಾರಂತರಾಗ್ಲಿ, ಕಯ್ಯಾರ ಕಿಂಗಣ್ಣರಾಗ್ಲಿ, ಕುವೆಂಪು ಮಂತ್ರಮಾಂಗಲ್ಯ ಇವತ್ತು ನಡೀತಾ ಇದೆ. ಕುವೆಂಪು ಅವ್ರದ್ದು ಮಂತ್ರಮಾಂಗಲ್ಯ ಇವತ್ತು ನಡೀತಾ ಇದೆ. ಅದು ನಾವು ಮಾಡ್ಕೊಂಡಂತ ಕಟ್ಟುಪಾಡುಗಳು. ಈ ಜಾತಿ ವ್ಯವಸ್ಥೆಯನ್ನ ವೃತ್ತಿ ಧರ್ಮ, ಈ ಜಾತಿ ಹೇಗ್ ಬಂತು ಅಂದ್ರೆ ವೃತ್ತಿ ಧರ್ಮವಾಗಿ ಬಂತು. ಯಾರ್ಯಾರು ಯಾವ್ಯಾವ ವೃತ್ತಿಗಳನ್ನ ಮಾಡ್ತಾ ಇದಾರೋ, ಪೂಜೆ ಪುನಸ್ಕಾರ ಮಾಡೋನು ಬ್ರಾಹ್ಮಣ, ಆ ಕೃಷಿ ಮಾಡೋನು ಒಕ್ಕಲಿಗ, ಈ ತರ ಮಾಡೋ ವೃತ್ತಿ ಮೇಲೆ ಆ ಜಾತಿ ವಿಂಗಡಣೆ ಮಾಡ್ಕೊಂಡ ಎಲ್ಲರೂ ಮನುಷ್ಯರನ್ನ ಒಟ್ಟಿಗೆನೆ ಮಾಡುವಂತಹದ್ದು. ಹಿಂದೆ ಆ ಜಾತಿ ವ್ಯವಸ್ಥೆ ಇದ್ದಾಗ್ಲೂ ಕೂಡ ಎಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗೆ ಹೋಗ್ತಾ ಇದ್ರು ಅದನ್ನ. ಈಗ ಇವತ್ತೊಂದು ರಾಜಕಾರಣ ಬೆರೆತ್ಕೊಂಡು ಅದು ಒಂಥರ ವಿಷಮ ಸ್ಥಿತಿಗೆ ಹೋಗಿದೆ ಇವತ್ತೊಂದು ದಿವಸ ಜಾತಿವಾದ. ಹೇಳ್ದಂಗೆ ಬ್ರಿಟಿಷರು ತಮ್ಮ ಇದು ಸಾಧಿಸ್ಕೊಳ್ಳೋದಕ್ಕೋಸ್ಕರ ಆರ್ಯರು ದ್ರಾವಿಡರು ಅಂತ ಹೌದು ಹೊಡೆದ್ರು. ಮೂಲವಾಗಿ ಬ್ರಿಟಿಷ್ ಹೊಡೆದಿದ್ದು ಅದನ್ನ. ಬರ್ದಿಂದ ನಮ್ಮ ಈ ರಾಜಕೀಯ ಪಕ್ಷಗಳು ಅದನ್ನ ಬೇಯಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ. ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ ಸ್ಟ್ರಾಟಜಿ ಇಟ್ಕೊಂಡು. ಇವತ್ತು ಜಾತಿ ಇಲ್ಲದೆ ಯಾವ ವ್ಯವಸ್ಥೆನೂ ಇದಾಗೋದಿಲ್ಲ. ಇವತ್ತು ಸರ್ಕಾರದ ಒಂದು ಅಪ್ಲಿಕೇಶನ್ ಕಾಲಂಗಳಲ್ಲೇ ಬರ್ತಾ ಇದೆ, ಜಾತಿ ಇದು ಬರ್ತಾ ಇದೆ. ಸೊ ಸಾಹಿತ್ಯ ಅದೆಲ್ಲವನ್ನು ಮೀರಿದ್ದು. ಸಾಹಿತ್ಯ ಆಗ್ಲಿ ಕಲೆ ಆಗ್ಲಿ ಈ ಜಾತಿಯನ್ನ ಮೀರಿದ್ದು. ಆಮೇಲೆ ನಾನ್ ನಂಬಿರೋದೇನಂತಂದ್ರೆ ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಸಾಮಾನ್ಯವಾಗಿ ಅದು ಜಾತಿ ಅಂತ ಇಲ್ಲ ಅಲ್ಲಿಗೆ ಹೇಳ್ತಾರೆ. ಹೌದು ಬ್ರಾಹ್ಮಣ ಅಂದ್ರೆ ಏನು ಅಂತ ಅದನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಅದು ಯಾರು ಒಬ್ಬ ಪಂಡಿತ ಆಗಿರ್ತಾನೆ, ಯಾವ ಜಾತಿನೇ ಇರ್ಲಿ, ಅದು ದಲಿತನೇ ಆಗಿರ್ಲಿ, ಒಕ್ಕಲಿಗನೇ ಆಗಿರ್ಲಿ, ಯಾರೇ ಇರ್ಲಿ, ನಿನ್ನಲ್ಲಿ ಪಾಂಡಿತ್ಯ ಆಯ್ತಾ ಆತನಿಗೆ ನೀನ್ ಬ್ರಾಹ್ಮಣ ಕೈ ಮುಗಿ ಒಂದು ಬ್ರಹ್ಮಜ್ಞಾನ ಯಾರು ಪಡ್ಕೊಂಡಿರ್ತಾರೆ, ಬ್ರಹ್ಮಜ್ಞಾನ ಯಾರು ಪಡ್ಕೊಂಡಿರ್ತಾರೆ ಅವನು ಬ್ರಾಹ್ಮಣ. ಆ ಹಾದಿಯಲ್ಲಿ ಇರ್ಬೇಕು, ಆ ಜ್ಞಾನವನ್ನ ಪಡ್ಕೊಂಡಿರ್ಬೇಕು. ಅದನ್ನ ಅದ್ ಯಾರೇ ಆಗ್ಲಿ ಅದನ್ನ ನೀನ್ ಸುಬ್ರಹ್ಮಣ, ನೀನು ಅಷ್ಟೇ, ನೀನು ಒಳ್ಳೆ ಜ್ಞಾನಿ ಅಂತ ಕೈ ಮುಗಿಯುವಂತ ಪದವಿ. ಇವತ್ತಿನ ರಾಜಕಾರಣಿ ಏನ್ ಮಾಡ್ತಾ ಇದಾರೆ, ಅದು ಬ್ರಾಹ್ಮಣ ಅನ್ನೋದೊಂದು ಜಾತಿ, ಅದೊಂದು ಜಾತಿ ಹೇಳಿಲ್ವೇ? ಅದನ್ನೇ ಜಾತಿಯ ಕಟ್ಟುಪಾಡನ್ನ ತಂದಿಟ್ಟವ್ರೆ ಈ ರಾಜಕಾರಣ ವ್ಯವಸ್ಥೆ. ಜಾತಿಯ ಕಟ್ಟುಪಾಡುಗಳನ್ನ ತಂದಿಟ್ಟದ್ದೇ ರಾಜಕಾರಣ ವ್ಯವಸ್ಥೆ. ನಾನು ಮುಕ್ತವಾಗಿ ಹೇಳ್ತೀನಿ. ಆದ್ರೆ ನಾನು ಇದನ್ನ ಈಗ ನನ್ನ ದೃಷ್ಟಿಲಿ ನೀನ್ ದಲಿತ ಅಂತ ಬೆರಳು ಮಾಡಿ ಹೇಳ್ದ, ದಲಿತರ ಉದ್ಧಾರ ಅಂತ ನಾವು ಬಾಯಲ್ಲಿ ಬಂದ್ರು ಆ ಶಬ್ದ ಬಂತಲ್ಲ ದಲಿತ, ನೀನ್ ದಲಿತ ಅವ್ರಿಗಿನ್ನ ಏನೇ ಮೇಲ್ ತರ್ಬೇಕು ಅಂತ ಹೋದಾಗ್ಲೂ ಅಲ್ಲೇ ಬಂತಲ್ಲ ದಲಿತ ಪದ ಪ್ರಯೋಗ ಆಯ್ತಲ್ಲ, ಅವರಿಗೆ ತರಕ್ ಸಾಧ್ಯನೇ ಇಲ್ಲ. ಆ ಪದನೇ ಕಳ್ಸಾಕ್ಬೇಕು. ಇಲ್ಲಿ ಏನಾಗಿದೆ, ಇವತ್ತೊಂದ್ ದಿವಸ ಜನ ರಾಜಕಾರಣವನ್ನ ಮೀರಿ ಪ್ರಬುದ್ಧರಾಗ್ಬೇಕಾಗಿದೆ. ರಾಜಕೀಯ ವ್ಯವಸ್ಥೆಯನ್ನ ಮೀರಿ ಪ್ರಬುದ್ಧರಾಗ್ಬೇಕು. ಆಗ ಈ ಎಲ್ಲಾ ಕಟ್ಟುಪಾಡುಗಳನ್ನ ನಿವಾರಿಸ್ಲಿಕ್ಕೆ ಸಾಧ್ಯ. ಸೊ ಜನಪ್ರಬುದ್ಧರಾಗ್ಬೇಕು. ಇವತ್ತೆಲ್ಲಿದೆ, ಇವತ್ತು ಮತಗಟ್ಟೆನಲ್ಲಿ ಹೋದ್ರೆ ಇವತ್ತೊಂದ್ ದಿವಸವೇ ಅಲ್ಲಿ ಮುಂದಾಗ ನೋಡಿ ರಾಜಕಾರಣ ಇನ್ನೊಂದು ಬೇರೆ ದಾರಿಗೆ ಕರ್ಕೊಂಡು ಹೋಗುತ್ತೆ. ಸೊ ಜನ ಸ್ವತಂತ್ರವಾಗಿ ಯೋಚನೆ ಮಾಡಿ ಮತದಾನ ಯಾವಾಗ ಮಾಡ್ತಾರೆ ಆವಾಗ ಇದಕ್ಕೊಂದು ಬದಲಾವಣೆ ಆಗುತ್ತೆ. ಸೊ ಅಲ್ಲಿವರೆಗೂ ಈ ಸಮಸ್ಯೆ ಇದು ನಿರಂತರ. ಸೊ ಇದಕ್ಕೆಲ್ಲವೇ ನಾವು ಒಂದು ಅಂತ್ಯ ಆಡ್ಬೇಕು ಅಂತಂದ್ರೆ ಸಾಹಿತ್ಯದ ಅಧ್ಯಯನ, ಕಲೆಯ ಇದು ಅಧ್ಯಯನ ಅದು ಮಾಡಬೇಕು. ಇಂಥ ಮೌಲ್ಯಯುತ ಸಾಹಿತ್ಯವನ್ನ ಮಕ್ಕಳುಗಳಿಗೆ ಪ್ರಾಥಮಿಕ ಹಂತದಿಂದ ಶಿಕ್ಷಣವನ್ನ ಕೊಡಬೇಕು. ಈ ಪರಿಪೂರ್ಣವಾದ ಸಾಹಿತ್ಯ ಏನಿದೆ ಇದರ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು. ಕೊಟ್ಟಾಗ ಮಾತ್ರ ಒಂದು ಪರಿವರ್ತನೆ ಸಾಧ್ಯ ವಿನಃ ಇವತ್ತಿನ ಶಿಕ್ಷಣ ಪದ್ಧತಿ, ಇವತ್ತಿನ ಒಂದು ಪದ್ಯ ಒಂದು ಏನ್ ಕೊಡ್ತಾ ಇದಾರೆ, ಪಾಠ ಪ್ರವಚನ ನಾವು ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ತಾ ಇದೀವಿ, ಇದು ಒಂದು ಮೌಲ್ಯ ಬದುಕಿಗೆ ತಂದು ಕೊಡ್ತಾ ಇಲ್ಲ ಮಕ್ಕಳುಗಳನ್ನ. ಬರೀ ಅಂಕ ಗಳಿಸ್ಕೊಂಡು ಹಣ ಸಂಪಾದನೆಗೆ ದಾರಿ ಮಾಡ್ಕೊಡ್ತಾ ಇದೆ ವಿನಃ ಬದುಕಿನ ಮೌಲ್ಯತೆಯನ್ನ ತಿಳಿಸ್ಕೊಡ್ತಾ ಇಲ್ಲ. ಹೋಯ್ತು. ಹೌದು ಹೌದು, ನಮ್ಮ ಗುರುಕುಲ ಪದ್ಧತಿಯಲ್ಲಿ ಇವೆಲ್ಲವೂ ಇರ್ತಾ ಇತ್ತು. ಮತ್ತೆ ಅದು ಪರಂಪರೆ ಬರಬೇಕು. ಗುರುಕುಲ ಪದ್ಧತಿ ಬಂದಾಗ ಮಾತ್ರ ನಾವು ಈ ಸಾಹಿತ್ಯದಿಂದ, ಈ ಕಲೆಯಿಂದ. ನಾನು ನಿನ್ನೆ ಟಿವಿ ನೋಡ್ತಿದ್ದೆ ಸರ್, ರಿಪಬ್ಲಿಕ್ ಕನ್ನಡ ಟಿವಿ ನೋಡ್ತಾ ಇದ್ದೆ, ಮಹಾಭಾರತ ಅಂತ ಬರ್ತಿತ್ತು. ಅದ್ರಲ್ಲಿ ಆನಂದ್ ಗುರೂಜಿ, ಅವಧೂತ ಆನಂದ್ ಗುರೂಜಿ ಮಾತಾಡ್ತಿದ್ರು. ಒಂದು ಮಹಿಳೆ ಸಹಜವಾಗಿ ಪ್ರಶ್ನೆ ಕೇಳಿದ್ ಏನಂತಂದ್ರೆ, ನಾವು ಹಿಂದೆ ಎಲ್ಲ ಹಿಂದೂ ಅನ್ನೋ ಪದನೇ ಶಬ್ದ ಪ್ರಯೋಗ ಮಾಡ್ತಿರ್ಲಿಲ್ಲ, ನಾನು ಹಿಂದೂನೇ, ಆದ್ರೆ
ಬಿಜೆಪಿ ಅವರು ಹಿಂದುತ್ವ ಹಿಂದುತ್ವ ಅಂತಾರೆ. ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ನೋಡಿ ಅವರು ಹಿಂದೂ ಅನ್ನೋದಕ್ಕೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಅಂದ್ರು. ಅಲ್ಲಿ ಗುರುಜಿ ಏನು ಉತ್ತರ ಕೊಟ್ಟರು ಅದು ಬೇಡ. ನನಗೇನು ಅನ್ಸುತ್ತೆ ಅಂತಂದ್ರೆ, ಈಗ ನೀವು ಸಾಹಿತ್ಯ, ಈಗ ಹಳೆ ಸಾಹಿತ್ಯ ನಾವು ಉಳಿಸ್ಕೋಬೇಕು, ಹೌದು. ಹೊಸದಾಗಿ ಸೃಜನಾತ್ಮಕ ಸಾಹಿತ್ಯವನ್ನು ಕೂಡ ರಚನೆ ಮಾಡಬೇಕು. ಬೆಳೆಸ್ಕೋಬೇಕು ಅಂತ. ಹೌದು. ಈಗ ಪದ್ಧತಿ ಗಳಿಸ್ಕೋಬೇಕು ಅಂತಂದ್ರೆ ನಮ್ ಹಿಂದಿನ ಕಾಲ ನಮ್ ತಂದೆ ಅಜ್ಜ ಪಿಜ್ಜಂದಿರಿಗೆ ಏನೇನೋ ಅನುಷ್ಠಾನದಲ್ಲಿದ್ರು ಹೌದು. ಪದ್ಧತಿಗಳು, ಅದನ್ನ ಉಳಿಸ್ಕೋಬೇಕು. ಹಿಂದುತ್ವ ಅಂತಂದ್ರೆ ಏನು, ಪ್ರತಿನಿತ್ಯ ಅಲ್ದೇ ಇದ್ರು ವಾರಕ್ಕೊಂದಿನ ನಾನು ಭಜನೆ ಮಾಡೋದು, ಹೌದು. ಕೇಳುದು, ಸುಶ್ರಾವಾಗಿರುವಂತ ಹಾಡುಗಳನ್ನ, ಸಂಗೀತವನ್ನ ನಮಗೆ ಕಲಿಯೋದು ಬೇಡ, ಕೇಳೋದು. ಯಾರೊಬ್ರು ಹಾಡ್ತಿದ್ದಾರ ಕೇಳಬೇಕು. ಹೌದು. ಇದನ್ನೆಲ್ಲ ನೋಡಿ, ಯಾವತ್ತೂ ಕೂಡ ಈಗ ಹೇಳಿದ್ರಿ ನೀವು ಅದನ್ನ, ನಾವು ಹಳೆ ಸಾಹಿತ್ಯ, ಹಳೆಗನ್ನಡ, ರಾಘವಂಕ ಆಗಿರ್ಬೇಕು, ರನ್ನ ಇರ್ಬೋದು, ಆದಿಕವಿ ಪಂಪ ಆಗಿರ್ಬೋದು, ಆ ಸಾಹಿತ್ಯವನ್ನ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡ್ಕೊಂಡು ನಮ್ಮಲ್ಲೇ ಸೃಜನಶೀಲತೆಯನ್ನು ರೂಢಿಸ್ಕೊಳ್ಳೋಕೆ ಸಾಧ್ಯ ಇದೆ. ಅದು ಅಧ್ಯಯನ ಮಾಡಿದಾಗ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ಪರಿವರ್ತನೆ ಮಾಡುವಂತ ಒಂದು ಚೈತನ್ಯ ನಾವು ರೂಪಿಸ್ಕೋಬಹುದು. ಅದನ್ನ ಸೃಜನಶೀಲತೆ ಅಂತ ಹೇಳೋದು. ಅದನ್ನ ಆ ಮಟ್ಟಿಗೆ ನಾವು ಹೊಸ ಕಾವ್ಯಗಳನ್ನ, ನವ್ಯ ಕಾವ್ಯಗಳನ್ನ ನಾವು ರಚನೆ ಮಾಡ್ಬೋದು, ನವ್ಯ ಗದ್ಯಗಳನ್ನ ಮಾಡ್ಬೋದು. ನಾವು ಅದನ್ನ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಬೇಕು ಅಂದ್ರೆ ಬೇರ್ ಭದ್ರ ಮಾಡ್ಕೋಬೇಕು. ನಾವು ಅದನ್ನ ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡ್ಕೊಂಡು ಒಂದು ಹೊಸ ಕಾವ್ಯವನ್ನ ಒಂದು ಇವತ್ತಿನ ಕಾಲಘಟ್ಟಕ್ಕೆ ನಾವು ಬದಲಾವಣೆ ಮಾಡಿ ಕೊಡುವಂತ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬಹುದು. ಆ ಅಧ್ಯಯನವನ್ನು ಶಿಕ್ಷಣದಲ್ಲಿ ಕೊಡಬೇಕು, ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ. ಅದು ನನ್ನ ವಾದ. ಈಗ ನೋಡಿ, ಆ ಮಹಿಳೆಗೆ ನನ್ನ ಕಡೆಯಿಂದ ಉತ್ತರ ಏನು ಅಂತಂದ್ರೆ, ಅಲ್ಲಿ ಗುರುಜಿ ಏನ್ ಕೊಟ್ಟರು ಉತ್ತರ ನಾನು ಬೇಡ. ಹೌದು. ಈಗ ನಾನ್ ನಿಮ್ಮ ಹತ್ರ ಬಂದು ಮಾತಾಡ್ತಿದ್ದೇನೆ, ಈಗ ನಾನು ಎಲ್ಲೂ ಕೈಕಾಲು ನಡುತ್ತಾ ಇಲ್ಲ, ಇಷ್ಟು ಧೈರ್ಯವಾಗಿ ಕೂತ್ ಮಾತಾಡ್ತಿದ್ದೀನಿ, ಹೇಗ್ ಸಾಧ್ಯ? ಇದ್ರ ಹಿಂದೆ ಒಂದು ಸಾಕಷ್ಟು ತಯಾರಿ ಇದೆ, ರೂಢಿ ಇದೆ. ಹೌದು. ಈ ರೂಢಿನೇ ಹಿಂದುತ್ವ. ಹೌದು. ಈಗ ನಾನು ಹಿಂದೂ ಅಂತ ಎಲ್ಲೋ ಒಂದಿನ ಹಬ್ಬ ಬಂತು ಅಂದಾಗ ನಾವು ಪೂಜೆ ಮಾಡೋದಲ್ಲ, ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ, ಪ್ರತಿನಿತ್ಯ ಈಗ ಮಕ್ಕಳ ದೇವರ ಹೆಸರಲ್ಲೇ ಇಟ್ಟಿರ್ತಾರೆ. ಭಗವಂತನ ನಾವು ಸ್ಮರಿಸ್ತಿದ್ರೆ ನಮ್ಮ ಒಂದು ಈ ಮಾನವ ಹುಟ್ಟು ಏನಿದೆ ಸಾರ್ಥಕ ಆಗುತ್ತೆ ಅನ್ನೋದೊಂದು. ನೋಡಿ, ಅದು ಹಿಂದುತ್ವ ಯಾರು ಹೇಳ್ತಾರೆ ಹಿಂದುತ್ವ ಅದು ಹಿಂದೂ ಅಲ್ಲ ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲೇ ನಾವು ಶಂಕರಾಚಾರ್ಯರು ಹೇಳಿರ್ಬೋದು, ಸಾವಿರಾರು ವರ್ಷಗಳಿಂದನೇ, 800,000 ವರ್ಷಗಳಿಂದನೇ ಹುಟ್ಟಾಕಿರುವಂತ ಧರ್ಮ ಇದು ಹಿಂದೂ ಧರ್ಮ. ಅದನ್ನ ಆ ಒಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಈ ಧರ್ಮಾತೀತವಾಗಿ ದೇಶ ವಿಭಜನೆ ಆಗಿದ್ದು. ಹಾಗಾದ್ರೆ ಹಿಂದೂ ಅಲ್ಲ ಅಂದ್ಮೇಲೆ ಯಾಕಾಯ್ತು ಇದು ಹಿಂದೂ ರಾಷ್ಟ್ರ ಅಂತ? ಅವಾಗ ಧರ್ಮ ಆಧಾರಿತದಲ್ಲೇ ಸ್ವಾತಂತ್ರ್ಯ ಬಂದಾಗ ದೇಶ ವಿಭಜನೆ ಆದ್ಮೇಲೆ ಇದು ಹಿಂದೂ ಅಲ್ಲ ಅಂತ ಹೆಂಗ್ ಹೇಳಕ್ ಸಾಧ್ಯ ಇದನ್ನ? ಅಲ್ವಾ? ಹಿಂದೂ ರಾಷ್ಟ್ರನೇ, ಹಿಂದೂ ರಾಷ್ಟ್ರನೇ ಇದೆ. ನಾವು ಹಿಂದೂ ಪರಂಪರೆ ಇದೆ, ಇಲ್ಲಿ ಹಿಂದೂ ಸನಾತನ ಧರ್ಮ ಇದೆ. ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದು ಈ ಯುಗ ಅಲ್ಲ, ದ್ವಾಪರ ಸುವರ್ಣ ಯುಗದಿಂದಲೂ ಇದೆ ಇದಕ್ಕೆ. ಸನಾತನ ಧರ್ಮಕ್ಕೆ ಅಲ್ಲಿಂದೂ ಪರಂಪರೆ ಇದೆ, ಲಕ್ಷಾಂತರ ವರ್ಷಗಳಿಂದ ಇದೆ. ಅದಕ್ಕೆ ಪ್ರಾರಂಭ ಮಾಡ್ಬೇಕು, ಶ್ಲೋಕ ಪ್ರಾರಂಭ ಮಾಡ್ತಾರೆ. ಹೌದು. ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಲ್ವಾ? ದ್ವಾಪರಯುಗದಲ್ಲಿ ಬಂದಂತ ಕೃಷ್ಣನನ್ನ ಹೌದು ಕಲಿಯುಗದಲ್ಲಿ ಕಣ್ಮುಂದೆ ಕಟ್ಕೊಡುತ್ತೆ ಅದನ್ನ. ಅಂದ್ರೆ ಆ ಕಾಲ ಆ ಯುಗದಿಂದಲೂ ಇದೆ ನಮಗಿಲ್ಲಿ ಸನಾತನ ಧರ್ಮ ಅನ್ನೋದು. ಆ ಶಕ್ತಿನಿವನ್ನ ನಮ್ಮನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋದು ಅದನ್ನ, ಅಲ್ವೇ? ಇವತ್ತಿನ ಅವ್ರವ್ರ ಅನುಕೂಲಕ್ಕೆ ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಏನೇನೋ ಹೊರಗಡೆ ಮಾತಾಡ್ತಾ ಇದಾರೆ ಅಷ್ಟೇ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ನಾನು ಈ ತರ ಸಂದರ್ಶನ ಮೊದಲನೇದಾಗಿ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದು ಮೈಸೂರಿನಲ್ಲಿ ಅರವಿಂದ್ ಮೂರ್ತಿ ಸರ್ ಅಂತ. ಅವರು NI ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ರಿಟೈರ್ಡ್ ಪ್ರೊಫೆಸರ್ ಆಗಿದ್ದಾರೆ, ಮತ್ತು ರಿಟೈರ್ಡ್ ಜೀವನ ಇದ್ದಾರೆ. ಸುಮ್ನೆ ಸರ್ ಈ ತರ ನಿಮ್ ಸಂದರ್ಶನ ಮಾಡ್ಬೇಕು ಅಂತಿದ್ದೀನಿ ಅಂದಾಗ ನನ್ನ ಕೈಗೆ ಒಂದು ಪುಸ್ತಕ ಕೊಟ್ರು. ಆ ಪುಸ್ತಕದ ಹೆಸರು ನನ್ನ ತೀರ್ಥ ರೂಪರು ಮತ್ತು ನನ್ನ ಇತರ ಬರಹಗಳು ಅಂತ. ತುಂಬಾ ಚೆನ್ನಾಗಿತ್ತು ಪುಸ್ತಕ. ಅವ್ರ ತಂದೆ ಬಗ್ಗೆ ಒಂದಷ್ಟು ಬರ್ದಿದ್ದಾರೆ, ಅದಂತೆ ಸಂಗೀತದ ಬಗ್ಗೆ ಬರ್ದಿದ್ದಾರೆ, ಅದರಲ್ಲಿ ಕನ್ನಡ ಶಾಸ್ತ್ರೀಯ ಸಂಗೀತದ ಬಗ್ಗೆ ಬರ್ದಿದ್ದಾರೆ, ಗಮಕದ ಬಗ್ಗೆ ಬರ್ದಿದ್ದಾರೆ. ಗಮಕ ಅಂತಂದ್ರೆ ನಾವು ತಗೊಳ್ಳೋದು ಕುಮಾರವ್ಯಾಸನನ್ನ ತ್ರಿಪದಿಗಳು, ಷಟ್ಪದಿಗಳು ಬರುತ್ತಲ್ವಾ, ಇವರು ಅದನ್ನ ಆಧಾರವಾಗಿ ನವ್ಯವಾಗಿ ಇವರೇ ಸೃಷ್ಟಿಸಿದ್ದಾರೆ. ತುಂಬಾ ಚೆನ್ನಾಗಿ ಸೃಷ್ಟಿಸಿದ್ದಾರೆ. ಈಗ ಅಕ್ಷರಗಳು ಆ ಅಂದ್ರೆ ಎಲ್ಲಾ ಪದಗಳು ಆ ಇಂದ ಶುರು ಆಗ್ಬೇಕು, ದೊಡ್ಡ ಆ ಅಂದ್ರೆ ಎಲ್ಲ ಶುರು ಆಗುತ್ತೆ. ಆತರ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಅಂತಂದ್ರೆ, ಅಲಕಾಪುರಿಯ ಅರಸನ ಅತೀವ ಅಸಡ್ಡ ಆಲಸಿಕೆಗಳಿಂದ ಅರಮನೆಯ ಅಂತಃಪುರದ ಅಧೀಕ್ಷಕನೊಬ್ಬನ ಅಜಾಗರೂಕತೆಯಿಂದಾದ ಅವಗುಣಗಳನ್ನ ಅಂತ ಹಿಂಗೆ ಬರ್ತಾ ಹೋಗುತ್ತೆ. ಅವಗುಣಗಳಿಂದ ಆದ ಈ ಒಂದು ಸಾಮರ್ಥ್ಯ ಕನ್ನಡ ಅಕ್ಷರಮಾಲೆ ಬಿಟ್ಟು ಇನ್ಯಾವ ಭಾಷೆಗೂ ಇಲ್ಲ. ಶುರು ಆಗ್ತಾ ಹೋಗುತ್ತೆ. ಆ ಇಂದ ಯಾವರೆಗೂ ಏನೇನಿದೆ ಅದು ಸಾವಿರಾರು ಪದಗಳಿವೆ.
ಕನ್ನಡ ಭಾಷೆದ ಒಂದು ವೈಶಿಷ್ಟ್ಯ ಅಂದ್ರೆ ಬೇರೆ ಭಾಷೆಗಳೆಲ್ಲ ತುದಿ ದೀಚೆಗೆ ಬರ್ತವೆ ಅಕ್ಷರಮಾಲೆಗಳು, ಆದ್ರೆ ಕನ್ನಡ ಅಕ್ಷರಮಾಲೆಗಳು ಕರಳಿಂದ ಬರ್ತವೆ. ಪ್ರತಿಯೊಂದು ಅಕ್ಷರನೂ ಒಂದೊಂದಿದೆ. ಆ ಅಂದ್ರೆ ಗಂಟಿಂದ ಬರುತ್ತೆ, ಆ ಇಲ್ಲಿಂದ ಬರುತ್ತೆ, ಕ ಅಲೆ ಕ ಅಂದ್ರೆ ಎರಡು ನಾಲ್ಗೆ ಅಂತ ಈ ಕಡೆಯಿಂದ ಬರುತ್ತೆ, ಖ ಅಂದಕ್ರೆ ಮಹಾಪ್ರಾಣ ಒಕ್ಕಳಿಂದ ಬರುತ್ತೆ. ಸೊ ಕನ್ನಡ ಭಾಷೆಗೆ ಅಕ್ಷರಮಾಲೆ ಇರುವಂತ ಒಂದು ಸಾಮರ್ಥ್ಯ, ಒಂದು ಗುಣ, ಆಮೇಲೆ ಪದಪುಂಜಗಳು ಇವತ್ತು ಈ ಮೊನ್ನೆ ಈ ಒಂದು ಹೊಸ ಡಿಕ್ಷನರಿ ಬಂದಿದ್ದಾರೆ. ಹೆಚ್ಚು ಕಡಿಮೆ 1,00,000ಕ್ಕೂ ಹೆಚ್ಚು ಪದಗಳನ್ನ ಹೊರಟ ಹೊಸ ಡಿಕ್ಷನರಿ, ಒಂದು ರತ್ನಕೋಶವನ್ನ ಬಿಡುಗಡೆ ಮಾಡಿದ್ರು ಈ ಒಂದು ತಿಂಗಳಿನಲ್ಲಿ. ನಿನ್ನೆ ಸೋಮೇಶ್ವರ್ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದು ಇವ್ರು ಮಾಡಿದ್ದಲ್ಲ, ಸಾಹಿತ್ಯ ಪರಿಷತ್ತು 4 ಸಂಪುಟ ತಂದಿದ್ದಾರೆ. ಅದನ್ನ ಹೊರತಾಗ ಅದು ಇಲ್ಲೇ ಇರೋ ಪದಗಳನ್ನ, ಲಕ್ಷಾಂತರ ಪದಗಳನ್ನ ಇವ್ರು ತಂದಿರೋರು. ಸಾಹಿತ್ಯ ಪರಿಷತ್ತಲ್ಲಿ ಇಲ್ಲದೆ ಇರೋ ಪದಗಳನ್ನ ಇವ್ರು ಸೃಷ್ಟಿ ಹಾಕಿ ತಂದಿರುವಂತಹದ್ದು. ಅಂದ್ರೆ ಆ ಪದಗಳನ್ನ ನಾವು ಎಲ್ಲಿ ಹುಡುಕ್ಬೇಕು? ನಾವು ಅದನ್ನ ಅಂದ್ರೆ ನಾವು ಅಧ್ಯಯನ ಮಾಡ್ಬೇಕು. ಇವಾಗ ನಾವು ಲೋಕಾರೂಢವಾಗಿ ಮಾತಾಡ್ತೀವಿ ಏನಂತ, ಆಂಗ್ಲ ಭಾಷೆ, ಇಂಗ್ಲಿಷ್ ಏನಂತಂದ್ರೆ ಪ್ರಪಂಚದಾದ್ಯಂತ ವ್ಯಾವಹಾರಿಕವಾಗಿ ಇಟ್ಕೊಳ್ಳಿ ಅದನ್ನ. ಆದ್ರೆ ಕನ್ನಡವನ್ನ ನಮ್ಮ ಮಾತೃಭಾಷೆ, ನಮ್ಗೆ ಬದುಕನ್ನ ಕಟ್ಕೊಡುವಂತ ಭಾಷೆ ಅದು. ಹಿಂದಿ ರಾಷ್ಟ್ರೀಯ ಭಾಷೆ ಅಂತೀವಿ, ಆದ್ರೆ ರಾಷ್ಟ್ರೀಯ ಭಾಷೆ ಘೋಷಣೆನೇ ಆಗಿಲ್ಲ. ಘೋಷಣೆ ಆಗಿಲ್ಲ, ಇವ್ರು ಅದನ್ನ ತರ್ತಾ ಇದಾರೆ ಅಷ್ಟೇ. ಅದನ್ನ ಸುಮ್ನೆ ರಾಷ್ಟ್ರೀಯ ಭಾಷೆ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಹೇಳ್ಕೊಟ್ಟು ನಮ್ಮ ದೇಶದ ರಾಷ್ಟ್ರೀಯ ಭಾಷೆ ಮಾಡಬೇಕು ಅಂತ ಅವಾಗಿಂದ ಹೇಳ್ತಾ ಇದಾರೆ, ಆಗ್ತಾನೆ ಇದಾರೆ ವಿನಃ ಅದಾಗಿಲ್ಲ ಅದನ್ನ. ಬಟ್ ಅದನ್ನ ಎಲ್ಲಾ ಕಡೆನೂ ವ್ಯಾಪಿಸ್ತಾ ಇದಾರೆ. ಇವಾಗ ಅಷ್ಟೇ ಮಾಡ್ಬೇಕು ಅಂತ ವ್ಯಾಪಿಸ್ತಾ ಇದಾರೆ. ನೀವು ಕಲಿತ್ಕೊಳ್ಳಿ, ವ್ಯಾವಹಾರಿಕವಾಗಿ ಹಿಂದಿ ಕಲೀರಿ, ಇಂಗ್ಲಿಷ್ ಕಲೀರಿ, ಅಕ್ಕಪಕ್ಕ ನಮ್ಮ ಸೋದರ ಭಾಷೆಗಳಾದ ತಮಿಳು, ತೆಲುಗು, ಮಲಯಾಳಂ ಎಲ್ಲವನ್ನೂ ಕಲೀರಿ. ಆದ್ರೆ ನಿಮ್ಮ ಮಾತೃಭಾಷೆ ಏನಿದೆ ಕನ್ನಡ ಇದೆ, ಅದನ್ನ ಸಂಪೂರ್ಣವಾಗಿ ಕಲೀರಿ. ಸಂಪೂರ್ಣವಾಗಿ ಕಲಿತು ಆಮೇಲೆ ನೀವು ಬೇರೆ ಭಾಷೆಗೆ ಹೋಗಿ. ಹೌದು, ಇದನ್ನ ಇವರು ವಿದ್ವಾಂಸರಾದ ಪಾವಗಡ ಪ್ರಕಾಶ್ ಹೇಳಿದ್ದು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಈ ಅಮೆರಿಕದಲ್ಲಿ ಒಂದು ಸಂಸ್ಥೆ ಇದೆಯಂತೆ, ಅದು ಈ ಪ್ರಪಂಚದ ಎಲ್ಲಾ ಭಾಷೆಗಳನ್ನ ಅಧ್ಯಯನ ಮಾಡಿ ಪ್ರಪಂಚದ ಎಲ್ಲಾ ಭಾಷೆಗಳ ರಾಣಿ ಯಾವುದು ಅಂತಂದ್ರೆ ಅದು ಕನ್ನಡ. ಖಂಡಿತ ರಾಣಿ. ನಮ್ ಭಾಷೆ ಹೌದು, ನಾವು ಕನ್ನಡಿಗರು ಅಂತ ತಲೆ ಬಗ್ಸ ಅವಶ್ಯಕತೆ ಇಲ್ಲ. ಖುಷಿ ಖುಷಿಯಾಗಿ ಕನ್ನಡ ಮಾತಾಡಿ, ನಿಮ್ಮ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, IT ಬಿಟಿ ಯಾವ್ದೇ ಆಗ್ಲಿ ಖುಷಿಯಾಗಿ ಕನ್ನಡ ಮಾತಾಡಿ. ನೀವ್ ಎಲ್ಲಿಂದ ಎಲ್ಲೇ ಬಂದಿ ಕನ್ನಡ ಅಕ್ಷರಮಾಲೆ ಇರ್ಬೋದು, ಕನ್ನಡ ಕಾಗುಂಟಗಳಿರ್ಬೋದು, ಕನ್ನಡ ಸಾಹಿತ್ಯ ಇರ್ಬೋದು, ಇವತ್ತು ಎಲ್ಲಾ ಭಾಷೆಗಳನ್ನು ಮೀರಿದ್ದು ಕನ್ನಡ. ನಾವು ಅದನ್ನ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇವತ್ತಿನ ದಿವಸವೇ, ಕನ್ನಡ ಭಾಷೆ ಕಲ್ತ್ಬಿಟ್ರೆ ಏನೋ ಅವಮಾನ, ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರೆ ಏನೋ ಅವಮಾನ ಅನ್ನೋದು ಹಿಂಜರಿಕೆ ನಮ್ಮಲ್ಲಿ, ನಮ್ಮ ಪೋಷಕರಲ್ಲಿ ಬಂದ್ಬಿಟ್ಟಿದೆ. ಅದು ಹೋಗ್ಲಾಡಿಸ್ಬೇಕು ಅದನ್ನ. ನಮ್ಮ ನಾಡಿನ ಹೆಸರಾಂತ ವಿಜ್ಞಾನ ಪ್ರೊಫೆಸರ್ CNR ರಾವ್, ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾಯರು, ಹೌದು, ಕನ್ನಡ 8ನೇ ಕ್ಲಾಸ್ ವರೆಗೂ ಕನ್ನಡ ಮೀಡಿಯಂ ಹೌದು. ಇವ್ರೇನು ವಿಶ್ವೇಶ್ವರಯ್ಯ ಅಂತದ್ದು ಬೀದಿದ್ದು ಕನ್ನಡ ಅಧ್ಯಯನ ಮಾಡ್ಕೊಂಡ್ ಬಂದವರು, ವಿಶೇಷ ಕನ್ನಡ ಮಾಧ್ಯಮದಲ್ಲೇ ಓದೋರು ಅದನ್ನ. ಸರಿ ಅಲ್ವಾ? ಸರಿ ಗುರುಗಳೇ, ಈ ಕಾಲ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಹೌದು, ನಾವು ಮಾತಾಡಿದ್ವಿ, ಇನ್ನೂ ಹೆಚ್ಚು ಮಾತಾಡ್ಬೇಕು ಅಂತ ಜಿಜ್ಞಾಸೆ ಈ ಸ್ಥಳದಲ್ಲಿ ಹುಟ್ಟುತ್ತಾ ಇದೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ಖಂಡಿತ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ವಿ. ಖಂಡಿತ ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬಾ ಸಂತೋಷ. ನೀವು ಕೂಡ ನನ್ನನ್ನು ಹುಡ್ಕೊಂಡು ನಿಮ್ಮ ಒಂದು ಕಾರ್ಯಕ್ರಮ ನನ್ನನ್ನು ಇಷ್ಟೊತ್ತು ಮಾತಾಡಿಸೋದಕ್ಕೆ ತಮಗೂ ನಿಮ್ಮ ಮುಖಾಂತರ ನಿಮ್ಮ ವೀಕ್ಷಕರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.